ಬೇಡ ಎಂದರೂ ದುಡ್ಡು. ಕನ್ಯಾ ರಾಶಿಯ ಜನರೇ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಹುಷಾರಾಗಿದ್ದೀರಾ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ನಿಮ್ಮ 2025ನೇ ವರ್ಷದ ವರ್ಷ ಭವಿಷ್ಯಕ್ಕೆ ಸ್ವಾಗತ. ಬೇಡ ಎಂದರೂ ದುಡ್ಡು. ಹೌದು, ಈ ವರ್ಷದಲ್ಲಿ ನೀವು ಬೇಡ ಎಂದರೂ ನಿಮಗೆ ಬೇಕಾದಷ್ಟು ದುಡ್ಡು ಸಿಗುತ್ತದೆ. ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ಮುಗಿದು ಹೋಗುತ್ತದೆ. ಹೋದ ವರ್ಷದಲ್ಲಿ ದುಡ್ಡಿನ ವಿಚಾರದಲ್ಲಿ ತುಂಬಾ ಕಷ್ಟಪಟ್ಟ ನಿಮಗೆ, ಈ ವರ್ಷದಲ್ಲಿ ದುಡ್ಡಿನ ಮಳೆ ಸುರಿಯಲಿದೆ. ಬಡತನದ ಬೆಂಕಿಯಲ್ಲಿ ಬೆಂದು ಹೋಗಿದ್ದ ನಿಮಗೆ, ಸಿರಿತನದ ಸುಖವು ಲಭಿಸಲಿದೆ. ನಾನು ಯಾರಿಗಾಗಿ ಬದುಕಬೇಕು, ಏಕಾಗಿ ಬದುಕಬೇಕು, ಎಂದು ಯೋಚಿಸುತ್ತಿದ್ದ ನಿಮಗೆ, ಈ ವರ್ಷದಲ್ಲಿ ಬೇಡ ಬೇಡ ಎಂದರೂ ಕೂಡ ಬೇಕಾದಷ್ಟು ದುಡ್ಡು ಸಿಗಲಿದೆ. ಜಮೀನುಗಳನ್ನು ಖರೀದಿ ಮಾಡಬೇಕು ಎಂದುಕೊಂಡಿರುವ ನಿಮಗೆ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ನಿರುದ್ಯೋಗಿಗಳಿಗೆ ಈ ವರ್ಷದಲ್ಲಿ ಉದ್ಯೋಗ ಪ್ರಾಪ್ತಿಯಾಗುವುದಂತೂ ನಿಶ್ಚಿತ. ನಿಮಗೆ ಈಗಾಗಲೇ ಉದ್ಯೋಗವಿದ್ದು, ನೀವೇನಾದರೂ ಕಂಪನಿಯನ್ನು ಬದಲಾಯಿಸಲು ಬಯಸುತ್ತಿದ್ದರೆ, ಈ ವರ್ಷದಲ್ಲಿ ಅದೆಲ್ಲ ಈಡೇರುತ್ತದೆ. ನೀವು ಮಾಡುತ್ತಿರುವ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗಲಿದೆ. ಆರೋಗ್ಯ ತುಂಬಾ ಸುಧಾರಿಸಲಿದೆ. ಕ್ರೀಡಾಪಟುಗಳಿಗೆ, ಸರ್ಕಾರಿ ನೌಕರರಿಗೆ, ಸಾಹಿತಿಗಳಿಗೆ, ಗಾಯಕರಿಗೆ ಮತ್ತು ಕಲಾವಿದರುಗಳಿಗೆ, ಕೀರ್ತಿ, ಪುರಸ್ಕಾರ, ಪ್ರಶಸ್ತಿ ಪ್ರಾಪ್ತಿಯಾಗಲಿದೆ. ಸಾಲದ ಮುಗ್ಗಟ್ಟಿನಿಂದ ಹೊರಗೆ ಬರುವಿರಿ. ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುವಿರಿ. ಈ ವರ್ಷದಲ್ಲಿ ನೀವು ಸಿಕ್ಕಾಪಟ್ಟೆ ಫೇಮಸ್ ಆಗುವಿರಿ. ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸರ್ಕಾರಿ ಉದ್ಯೋಗ ದೊರಕಲಿದೆ. ಹಲವು ಜನರಿಗೆ ವಿವಾಹ ಪ್ರಾಪ್ತಿಯಾಗಲಿದೆ. ಎಲ್ಲಾ ವಿಷಯದಲ್ಲಿಯೂ ಅದೃಷ್ಟ ನಿಮ್ಮ ಕೈಹಿಡಿಯಲಿದೆ. ಹುಟ್ಟಿದ ಊರಿನಲ್ಲಿ ಭೂಮಿಯನ್ನು ಸಂಪಾದಿಸುವ ಯೋಗ ಪ್ರಾಪ್ತಿಯಾಗುತ್ತದೆ. ಇದರ ಜೊತೆಗೆ ಭೂ ಸಂಬಂಧಿಯಾಗಿ ಹಲವಾರು ಲಾಭ ಉಂಟು. ಮನೆಯಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತೀರಿ. ಗುರು ಹಿರಿಯರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಆಡುತ್ತಾರೆ. ಎಷ್ಟೋ ವರ್ಷದಿಂದ ಕಾಯುತ್ತಿದ್ದ ಮದುವೆಯ ಸಂಬಂಧ ಒಂದು ಈ ವರ್ಷದಲ್ಲಿ ಅದಾಗಿಯೇ ಹುಡುಕಿಕೊಂಡು ಬರಲಿದೆ. ಎಷ್ಟೋ ವರ್ಷದಿಂದ ಕಾಯುತ್ತಿದ್ದ ಪುತ್ರ ಸಂತತಿಯು ನಿಮ್ಮದಾಗುತ್ತದೆ. ಮಕ್ಕಳ ವಿಚಾರದಲ್ಲಿ ಹೆಮ್ಮೆಯಿಂದ ತಿರುಗುವ ವರ್ಷವಿದು. ನೀವು ಈ ವರ್ಷದಲ್ಲಿ ಮಾನಸಿಕವಾಗಿ ಅತ್ಯಂತ ಬಲಿಷ್ಠರಾಗಿರುತ್ತೀರಿ. ನಿಮ್ಮ ಮನೋಬಲದ ಮುಂದೆ ಉಳಿದವರು ಹಾರಿ ಹೋಗಲಿದ್ದಾರೆ. ನಿಮ್ಮ ವ್ಯಕ್ತಿತ್ವವನ್ನು ಜನರು ಕೊಂಡಾಡುವ ಮಟ್ಟಕ್ಕೆ ಈ ವರ್ಷದಲ್ಲಿ ನೀವು ಬೆಳೆಯುತ್ತೀರಿ. ವಿಶೇಷವಾಗಿ ವ್ಯವಹಾರಸ್ಥರಿಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟು. ನಿಮಗೆ ಈ ವರ್ಷ ಶನಿಗ್ರಹ 7ನೇ ಮನೆಯಲ್ಲಿ ಇರುವುದರಿಂದ ನೀವು ನಾನು ಹೇಳುವ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ನಾನು ಈ ಹಿಂದೆ ಹೇಳಿದ ಎಲ್ಲ ಒಳ್ಳೆ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ. ನಾನು ಹೇಳುವ ಪರಿಹಾರವನ್ನು ಬರೆದುಕೊಳ್ಳಲು ನೀವು ಒಂದು ಪುಸ್ತಕ ಮತ್ತು ಪೆನ್ನನ್ನು ತೆಗೆದುಕೊಳ್ಳಿ. ಸರಿಯಾಗಿ ಕೇಳಿಸಿಕೊಳ್ಳಿ. ನೀವು ಪ್ರತಿ ದಿನವೂ ಬೆಳಿಗ್ಗೆ ಬೇಗ ಎದ್ದು, ಸ್ನಾನವನ್ನು ಮಾಡಿಕೊಂಡು, ದೇವರ ಮುಂದೆ ಕುಳಿತುಕೊಂಡು, ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು 28 ಬಾರಿ ಪಠಿಸಬೇಕು. ಇದರಿಂದ ನಿಮಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತದೆ. ಈ ಪರಿಹಾರವನ್ನು ನೀವು ತಪ್ಪದೆ ಮಾಡಿಕೊಳ್ಳಿ, ಅಭಿವೃದ್ಧಿಯನ್ನು ಹೊಂದಿ. ನಾವು ಹೇಳುವ ಮಂತ್ರವನ್ನು ನಮ್ಮೊಂದಿಗೆ ನೀವು 3 ಬಾರಿ ಹೇಳಿ. ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್. ನೀವು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಆ ಭಗವಂತನು ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾನೆ. ಜೈ ಸಾಯಿ ರಾಮ್.